KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ 2 ಇಂಪಾರ್ಟೆಂಟ್ ಅಪ್ಡೇಟ್ ಗಳ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ತಿದೀವಿ. ನಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಯಾವಾಗಿನಿಂದ ಅವಕಾಶ ಸಿಗತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ನಂತರ ಮೊದಲನೇದಾಗಿ ಈಗ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಅದನ್ನ ಆಗಸ್ಟ್ 11, 2024 ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ನಡೆಸಲಾಗುತ್ತೆ ಅಂತ ನೋಟಿಫಿಕೇಶನ್ ಅನ್ನ ನಮ್ಮ ಕೇದವರು ರಿಲೀಸ್ ಮಾಡಿದ್ದಾರೆ. ನಂತರ ಹೊಸದಾಗಿ ನೀಟ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡಿದಂತಹ ವಿದ್ಯಾರ್ಥಿಗಳು ಹೊರನಾಡು ಹಾಗೆ ಗಡಿನಾಡು ಕನ್ನಡಿಗರಾಗಿದ್ರೆ ಅವ್ರಿಗೆ ಕನ್ನಡ ಎಕ್ಸಾಮ್ ಅನ್ನ ಬರೀಬಹುದು. ಅದಂತರ ಏಪ್ರಿಲ್ 20ಕ್ಕೆ KCET ಎಕ್ಸಾಮ್ ಏನಾಯ್ತು ಆವಾಗ ಕನ್ನಡ ಎಕ್ಸಾಮ್ ಅನ್ನ ನಡೆಸಿದ್ರು. ಆವಾಗ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು ಕನ್ನಡ ಎಕ್ಸಾಮ್ ಅನ್ನ ಬರೆದಿದ್ರು ಅವರಿಗೆ ಈಗ ಬರೆಯೋದಕ್ಕೆ ಅವಕಾಶ ಇರಲ್ಲ. ಬಟ್ ನೀವು ಹೊರನಾಡು ಹಾಗೆ ಗಡಿನಾಡು ಕನ್ನಡಿಗರಿಗೆ ಸಂಬಂಧಿಸಿದವರಾಗಿದ್ದು ಆವಾಗ ಏಪ್ರಿಲ್ 20ಕ್ಕೆ ಕನ್ನಡ ಎಕ್ಸಾಮ್ ಅನ್ನ ಬರೀದೇ ಇದ್ರೆ ಈಗ ಬರಿಬೇಕು ಅಂತ ಹೇಳಿದ್ರೆ ಬರೀಲಿಕ್ಕೆ ಅವಕಾಶ ಸಿಗತ್ತೆ. ಅಂದ್ರೆ ಅವಕಾಶ ಇರತ್ತೆ. ಆಗಸ್ಟ್ 11, 2024 ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಎಕ್ಸಾಮ್ ಆಗತ್ತೆ. ಇದರ ಅಡ್ಮಿಟ್ ಕಾರ್ಡ್ ಏನಂತ ಅದನ್ನ ಕೇಳಿದವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಬರಬಹುದು. ನಂತರ ಮತ್ತೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ KCET ಮಾಕ್ ಅಲಾಟ್ಮೆಂಟ್ ಏನಿದೆ, ಮೊದಲನೇ ಮಾಕ್ ಅಲಾಟ್ಮೆಂಟ್ ಇರುತ್ತೆ ಅದನ್ನ ಮೊದಲು 7ನೇ ತಾರೀಕಿಗೆ ಪ್ರಕಟಿಸ್ತೇವೆ ಅಂತ ಹೇಳಿದ್ರು. ಈಗ ಇವತ್ತು 6 ಗಂಟೆಗೆ ಪ್ರಕಟಿಸಲಾಗತ್ತೆ ಅಂತ ಹೇಳಿದ್ರು. ಆದ್ರೆ ಇಂದು ಸಂಜೆ 6 ಗಂಟೆಗೆ ಒಂದು ನೋಟಿಫಿಕೇಶನ್ ಕೊಟ್ಟರು. ನೋಟಿಫಿಕೇಶನ್ ಕೂಡ ಅಲ್ಲ, ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರು. ಲಿಂಕಿನ ಹೆಸರೇ ಏನಿದೆ ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಸ್ಟ್ 10 ನಾಳೆ ಸಂಜೆ 6 ಗಂಟೆಗೆ ಪ್ರಕಟಿಸಲಾಗತ್ತೆ ಅಂತ ಹೇಳಿದ್ದಾರೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಮತ್ತೆ ಪೋಸ್ಟ್ಪೋನ್ ಆಯ್ತು ಅಂತ ಬೇಜಾರ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಈಗ ಫಸ್ಟ್ ಟೈಮ್ ಆಗಸ್ಟ್ 7ನೇ ತಾರೀಕಿಗೆ ಪೋಸ್ಟ್ಪೋನ್ ಆಯ್ತು ಅಂತ ಹೇಳಿದಾಗ ವಿದ್ಯಾರ್ಥಿಗಳಿಗೆ ತುಂಬಾ ಟೆನ್ಷನ್ ಆಗಿತ್ತು, ಬೇಜಾರಾಗಿತ್ತು. ಬಟ್ ಇವತ್ತು ಮೇ ಬಿ ಸ್ಟೂಡೆಂಟ್ಸ್ ಕೂಡ ಪೋಸ್ಟ್ಪೋನ್ ಆಗತ್ತೆ ಅಥವಾ ಲೇಟ್ ಆಗತ್ತೆ ಅಂತ ಆಲ್ರೆಡಿ ಅಂದ್ಕೊಂಡ್ಬಿಟ್ಟಿದ್ರು. ಅದಕ್ಕೋಸ್ಕರ ಅಷ್ಟಾಗಿ ಇಂಪ್ಯಾಕ್ಟ್ ಆಗಿರಲ್ಲ, ಪೋಸ್ಟ್ಪೋನ್ ಆಗಿದ್ದು ಅಂತ ಅಂದ್ಕೊಂಡಿದೀನಿ. ನಂತರ ಪೋಸ್ಟ್ಪೋನ್ ಆಗಿದೆ. ನಾಳೆ ಆಗಸ್ಟ್ 10 ಸಂಜೆ 6 ಗಂಟೆಗೆ ಅಂತ ಹೇಳಿದಾರೆ. ಸ್ವಲ್ಪ ಲೇಟ್ ಆಗಿ ಬರಬಹುದು, ಮತ್ತು ಸ್ವಲ್ಪ ಲೇಟ್ ಆಗಿ ಬರಬಹುದು. ಟೈಮ್ ಚೇಂಜ್ ಆದ್ರೆ ಓಕೆ, ಮತ್ತೆ ಡೇಟ್ ಚೇಂಜ್ ಆಗೋದು ಬೇಡ. ನಂತರ ಮತ್ತೆ ಕೆಲವು ವಿಷಯಗಳನ್ನ ಹೇಳೋದಾದ್ರೆ ಈಗ ಆಪ್ಷನ್ ಎಂಟ್ರಿಗೆ ಯಾವಾಗಿನಿಂದ ಅವಕಾಶ ಸಿಗುತ್ತೆ. ಆಪ್ಷನ್ ಎಂಟ್ರಿ ಅಂದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಯಾವಾಗಿನಿಂದ ಅವಕಾಶ ಸಿಗುತ್ತೆ ಇದನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಹಿಂದಿನ ವರ್ಷಗಳಲ್ಲೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಆಗ್ತಿತ್ತಲ್ವಾ, ಮಾಕ್ ಅಲಾಟ್ಮೆಂಟ್ ಆದ ಮುಂದಿನ 2 to 3 hours ಅಲ್ಲೇ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಅವಕಾಶವನ್ನ ಕೊಡ್ತಿದ್ರು. ಸೊ ನೋಡ್ಬೇಕು ಏನಂತ ಹೇಳಿದ್ರೆ ನಾಳೆ ಎಷ್ಟು ಗಂಟೆಗೆ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಅದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ. ನಂತರ ನಾಳೆ ಅವಕಾಶ ಕೊಡಬಹುದು, ನಾಡ್ದು ಅವಕಾಶ ಕೊಡಬಹುದು, ಮತ್ತೊಂದೆರಡು ದಿನ ಬಿಟ್ಟು ಅವಕಾಶ ಕೊಡಬಹುದು. ಯಾವಾಗ ಅಂತ ನಾವು ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಇದಿಷ್ಟು ವಿಷಯಗಳಾಗಿತ್ತು. ನಂತರ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಗೆ ಸಂಬಂಧಿಸಿದಂತೆ ಪ್ರಾಸೆಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಡೇಟ್ಸ್ ಏನಿದೆ ಅದು ಇದೇ ರೀತಿ ಚೇಂಜ್ ಆಗ್ತಾನೆ ಇರುತ್ತೆ. ಚೇಂಜ್ ಆದಂತಹ ಡೇಟ್ ಅನ್ನ ನಾವು ಕೂಡ ನಿಮ್ಗೆ ಹೇಳ್ತಾ ಇರ್ತೀವಿ. ನೀವು ಕೂಡ ಅಪ್ಡೇಟೆಡ್ ಆಗಿ ಇರಿ. ಅಂದ್ರೆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ತಾ ಎಲ್ಲ ಇನ್ಫಾರ್ಮೇಶನ್ ಪಡೆದುಕೊಳ್ತಾ ಇರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.